ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಸಮಸ್ಯೆಗಳನ್ನು ನೋಡಿ ಕುಗ್ಗಿ ಹೋಗಬೇಡ. ನೀವು ಸಮಸ್ಯೆಗಳಲ್ಲಿದ್ದೀರೋ, ಈ ವಾಕ್ಯವನ್ನು ಪೂರ್ತಿ ಕೇಳಿಸಿಕೊಂಡು ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 42ನೇ ಅಧ್ಯಾಯ 5ನೇ ವಚನದಲ್ಲಿ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನೋ ಎಂಬುದಾಗಿ ಭಕ್ತನು ಇಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಯಾಕೆ ಕುಗ್ಗಿ ಹೋಗ್ತೀಯಾ? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಸಮಸ್ಯೆಗಳು ಬಂದಾಗ, ಹೋರಾಟಗಳು ಬಂದಾಗ, ಕಷ್ಟಗಳು ಬಂದಾಗ, ನಿಮಗೆ ಅನೇಕ ವಿಧವಾದ ಅಗತ್ಯತೆಗಳಿರುವಾಗ, ನಿಮ್ಮ ಕುಟುಂಬದಲ್ಲಿ ಹೋರಾಟಗಳು ಬರುವಾಗ ಕುಗ್ಗಿ ಹೋಗಬಾರದು. ದೇವರನ್ನು ನಿರೀಕ್ಷಿಸಬೇಕು. ದೇವರ ಮೇಲೆ ನಿಮ್ಮ ನಿರೀಕ್ಷೆ ಇಡಬೇಕು. ಅಲ್ಲಿ ಭಕ್ತನು ಹೇಳ್ತಾನೆ, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ರಕ್ಷಕನು ದೇವರು, ನಿಮಗೆ ರಕ್ಷಣೆ ಕೊಡುವ ಆತನು ದೇವರು. ಅಂದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಶಕ್ತನು ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಕಷ್ಟಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನ ಸ್ತುತಿಸಬೇಕು, ದೇವರನ್ನ ಆರಾಧಿಸಬೇಕು. ನೀವು ಆರಾಧನೆ ಮಾಡುವಾಗ ದೇವರ ಶಕ್ತಿ ಆ ಸ್ಥಳದಲ್ಲಿ ಇಳಿದು ಬರ್ತದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ನಿರೀಕ್ಷೆ ದೇವರ ಮೇಲಿರಬೇಕು. ನನ್ನ ಸಮಸ್ಯೆಗಳಿಗಿಂತ ಬಹಳ ಬಹಳ ದೊಡ್ಡವನು ದೇವರು. ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು, ಹೋರಾಟದಿಂದ ಬಿಡುಗಡೆ ಕೊಟ್ಟು, ಕಷ್ಟದಿಂದ ಬಿಡುಗಡೆ ಕೊಟ್ಟು, ನನ್ನ ಅಗತ್ಯತೆಗಳೆಲ್ಲವನ್ನ ಪೂರೈಸಲು ಶಕ್ತನಾದ ದೇವರ ಮೇಲೆ ನಾನು ನಿರೀಕ್ಷೆ ಇಡುತ್ತೇನೆಂಬುದಾಗಿ ನೀವು ಮನಸ್ಸು ಮಾಡಬೇಕು. ಈ ಲೋಕದಲ್ಲಿ ಏನೇ ಕಷ್ಟ ಬಂದರು, ಏನೇ ಹೋರಾಟ ಬಂದರು, ನೀವು ಕುಗ್ಗಿ ಹೋಗಬಾರದು. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಸಮಸ್ಯೆಗಳನ್ನು ನೋಡಿ ಕುಗ್ಗಿ ಹೋಗಬೇಡ. ಸಮಸ್ಯೆಗಳನ್ನು ನೋಡಿ ಕುಗ್ಗಿ ಹೋಗದೆ ದೇವರ ಮೇಲೆ ನಿರೀಕ್ಷೆ ಇಡ್ರಿ. ದೇವರು ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಶಕ್ತನು. ಆತನ ಸ್ತುತಿಸಿರಿ, ಸ್ತುತಿಸಿರಿ. ನೀವು ಆರಾಧನೆ ಮಾಡುವಾಗ ದೇವರು ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ನೋಡ್ರಿ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 24ರಿಂದ 26 ವಚನದಲ್ಲಿ, ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿದನು. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಮನೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ಪೌಲ ಸೀಲರು ಕರ್ತನ ಸೇವೆಯನ್ನ ಮಾಡುವಾಗ, ಕರ್ತ ನಿಮಿತ್ತವಾಗಿ ಯೇಸುವಿನ ಸುವಾರ್ತೆಯನ್ನ ಸಾರಿದ ಕಾರಣದಿಂದ ಅವರನ್ನ ಹಿಡಿದು ಅವರ ಕೈ ಕಾಲುಗಳಿಗೆ ಬೇಡಿಗಳನ್ನು ಬಿಗಿದರೆಂಬುದಾಗಿ ನೋಡುತ್ತೇವೆ. ಅವರನ್ನು ಹಿಂಸೆ ಪಡಿಸಿ ಅವರನ್ನ ತೆಗೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕುವಾಗ, ಅವರ ಕೈ ಕಾಲುಗಳು ಕಟ್ಟಲ್ಪಟ್ಟಿರುವಾಗ, ಆ ನೋವಿನ ಸಮಯದಲ್ಲಿ, ಆ ವೇದನೆಯ ಸಮಯದಲ್ಲಿ
ಆ ಕಷ್ಟದ ಸಮಯದಲ್ಲಿ ಅವರು ಏನು ಮಾಡಿದರು? ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸಮಸ್ಯೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ಕುಗ್ಗಿ ಹೋಗದೆ ದೇವರ ಮೇಲೆ ನಿರೀಕ್ಷೆ ಇಟ್ಟು ಪ್ರಾರ್ಥನೆ ಮಾಡಿ ಆರಾಧಿಸಬೇಕು. ಇದು ಬಹಳ ಪ್ರಾಮುಖ್ಯವಾದಂತಹ ವಿಷಯವಾಗಿದೆ. ನೀವು ಕುಗ್ಗಿ ಹೋಗಿದ್ದೀರೋ, ಸೋತು ಹೋಗಿದ್ದೀರೋ, ಈ ವಾಕ್ಯವನ್ನು ಗಮನಿಸ್ರಿ. ದೇವರ ಮೇಲೆ ನಿರೀಕ್ಷೆ ಇಟ್ಟು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡುವಾಗ ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಪೌಲ ಸೀಲರ ಕೈ ಕಾಲುಗಳಿಗೆ ಹಾಕಿದ ಬೇಡಿಗಳು ತಾನಾಗಿ ಕಳಚಿ ಬಿದ್ದವು. ಮಾತ್ರವಲ್ಲದೆ ಸೆರೆಮನೆಯ ಕದಗಳು ತೆರೆದವು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಸಮಸ್ಯೆಗಳ ಮಧ್ಯದಲ್ಲಿ ನೀವೇನ್ ಮಾಡಬೇಕು? ದೇವರ ಮೇಲೆ ನಿರೀಕ್ಷೆ ಇಟ್ಟು ಪ್ರಾರ್ಥನೆ ಮಾಡುತ್ತಾ ಆರಾಧನೆ ಮಾಡುವಾಗ ನೀವು ಸಮಸ್ಯೆಗಳಿಂದ ಹೊರಬರ್ತೀರ. ದೇವರ ಶಕ್ತಿ ಆ ಸ್ಥಳದಲ್ಲಿ ಇಳಿದು ಬಂತು. ದೇವರ ಬಲ ಆ ಸ್ಥಳದಲ್ಲಿ ಇಳಿದು ಬಂತು. ದೇವರು ಆ ಸ್ಥಳದಲ್ಲಿ ತನ್ನ ಶಕ್ತಿಯನ್ನು ಕಳಿಸಿ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟರು. ಅವರ ಕೈ ಕಾಲುಗಳಿಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು, ಬಾಗಿಲುಗಳು ತಾನಾಗಿಯೇ ತೆರೆದವು. ಅವರೆಲ್ಲರೂ ಹೊರಗೆ ಬಂದರೆಂಬುದಾಗಿ ನೋಡುತ್ತೇವೆ. ಈ ವಾಕ್ಯವನ್ನ ಪೂರ್ತಿಯಾಗಿ ನೀವು ಓದಿ ನೋಡ್ರಿ. ದೇವರ ಶಕ್ತಿ ಅಲ್ಲಿ ಪ್ರಕಟವಾಗ್ತದೆ. ಮಾತ್ರವಲ್ಲದೆ ದೇವರ ಚಿತ್ತ ಕೂಡ ಅಲ್ಲಿ ನೆರವೇರಿತು. ಪೌಲ ಸೀಲರು ಬಿಡುಗಡೆಯಾದರು, ದೇವರ ಸುವಾರ್ತೆಯನ್ನ ಸಾರಿದರು, ದೇವರ ನಾಮ ಮಹಿಮೆ ಆಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ಕಷ್ಟಗಳಲ್ಲಿ, ಸಾಲಗಳಲ್ಲಿ, ಬಾಧೆಗಳಲ್ಲಿ, ಕೆಲಸವಿಲ್ಲದೆ ಅನೇಕ ರೀತಿಯ ಹೋರಾಟದಲ್ಲಿದ್ದೀರೋ, ನೀವು ಕುಗ್ಗಿ ಹೋಗಿದ್ದೀರೋ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ದೇವರ ಮೇಲೆ ನಿರೀಕ್ಷೆ ಇಟ್ಟು ಪೌಲ ಸೀಲರು ಮಾಡಿದ ಹಾಗೆ ನೀವು ಪ್ರಾರ್ಥನೆ ಮಾಡಿ ದೇವರನ್ನ ಆರಾಧನೆ ಮಾಡುವಾಗ ದೇವರ ಶಕ್ತಿ ನೀವಿರುವಂತಹ ಸ್ಥಳದಲ್ಲಿ ಇಳಿದು ಬರ್ತದೆ. ನಿಮ್ಮ ಪರಿಸ್ಥಿತಿ ಮಾರ್ಪಡುತ್ತದೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕೀರ್ತನೆಗಳ ಪುಸ್ತಕ 145ನೇ ಅಧ್ಯಾಯ 14ನೇ ವಚನದಲ್ಲಿ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿ ಹೋದವರನ್ನೆಲ್ಲ ಉದ್ಧರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ ದೇವರ ವಾಕ್ಯ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ನೀವು ಕುಗ್ಗಿ ಹೋಗಿದ್ದೀರೋ, ಸೋತು ಹೋಗಿದ್ದೀರೋ, ದೇವರು ನಿಮ್ಮನ್ನ ಉದ್ಧಾರ ಮಾಡಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಸಮಸ್ಯೆಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ, ಅಗತ್ಯತೆಗಳನ್ನು ನೋಡಿ ಕುಗ್ಗಿ ಹೋಗಬೇಡ್ರಿ, ಸೋತು ಹೋಗಬೇಡ್ರಿ, ವೇದನೆ ಪಡಬೇಡ್ರಿ. ನೀವು ದೇವರ ಮೇಲೆ ನಿರೀಕ್ಷೆ ಇಟ್ಟು, ನಂಬಿಕೆ ಇಟ್ಟು ತೀವ್ರವಾಗಿ ಪ್ರಾರ್ಥನೆ ಮಾಡ್ರಿ, ದೇವರನ್ನ ಆರಾಧಿಸಿರಿ. ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದಂತೆ ನಿಮ್ಮನ್ನ ಉದ್ಧಾರ ಮಾಡುತ್ತಾನೆ. ನಿಮಗೆ ಸಹಾಯ ಮಾಡಲು ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 120ನೇ ಅಧ್ಯಾಯ 1ನೇ ವಚನದಲ್ಲಿ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನೆಂಬುದಾಗಿ ನೋಡುತ್ತೇವೆ. ಇಕ್ಕಟ್ಟಿನಲ್ಲಿ ಕುಗ್ಗಿ ಹೋಗಬಾರದು, ದೇವರಿಗೆ ಮೊರೆ ಇಡಬೇಕು. ದೇವರು ಭಕ್ತನು ಮೊರೆ ಇಟ್ಟಾಗ ಸದುತ್ತರವನ್ನ ದಯಪಾಲಿಸಿದ ಹಾಗೆ ನೀವು ಮೊರೆ ಇಟ್ಟಾಗ, ನೀವು ಆರಾಧನೆ ಮಾಡುವಾಗ, ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಸದುತ್ತರವನ್ನ ಕೊಡಲು ಆತನು ಸಿದ್ಧನಿದ್ದಾನೆ. ಸಮಸ್ಯೆಗಳನ್ನು ನೋಡಿ ಕುಗ್ಗಿ ಹೋಗಬೇಡ್ರಿ. ಸಮಸ್ಯೆಗಳು ಬರ್ತದೆ, ಹೋರಾಟಗಳು ಬರ್ತದೆ, ಶೋಧನೆಗಳು ಬರ್ತದೆ, ಕಷ್ಟಗಳು ಬರ್ತದೆ, ಅವಮಾನ ನಿಂದೆಗಳು ಬರ್ತದೆ. ಆ ಸಮಯದಲ್ಲಿ ದೇವರಿಗೆ ನೀವು ಮೊರೆ ಇಡಬೇಕು. ಮೊರೆ ಇಟ್ಟಾಗ ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು, ನಿಮಗೆ ಸದುತ್ತರವನ್ನು ಕೊಟ್ಟು, ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ
ಈ ವಾಕ್ಯವನ್ನು ನೀವು ತೆಗೆದುಕೊಳ್ಳಬೇಕು. ನಾನು ಇನ್ನು ಮುಂದೆ ಕುಗ್ಗಿ ಹೋಗುವುದಿಲ್ಲ, ಸೋತು ಹೋಗುವುದಿಲ್ಲ, ವೇದನೆ ಪಡುವುದಿಲ್ಲ. ನನ್ನ ದೇವರಿಗೆ ನಾನು ಮೊರೆ ಇಡುತ್ತೇನೆ. ನನಗೆ ಸಹಾಯ ಮಾಡಲು ನನ್ನ ದೇವರು ಯೇಸು ಕ್ರಿಸ್ತನು ಸಿದ್ಧನಿದ್ದಾನೆ ಅಂದಾಗ ನೀವು ನಂಬಿ ದೇವರಿಗೆ ಮೊರೆ ಇಡಬೇಕು. ನೋಡ್ರಿ, ಕೀರ್ತನೆಗಳ ಪುಸ್ತಕ 57ನೇ ಅಧ್ಯಾಯ 1-3 ವಚನದಲ್ಲಿ, ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ, ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರಿಯನ್ನು ಆಶ್ರಯಿಸಿಕೊಳ್ಳುವೆನು. ಪರಾತ್ಪರನಾದ ದೇವರಿಗೆ ಮೊರೆ ಇಡುವೆನು. ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಸಮಸ್ಯೆಗಳ ಮಧ್ಯದಲ್ಲಿ, ನಿಮಗೆ ಹೋರಾಟ ಇರುವಂಥ ಸಮಯದಲ್ಲಿ, ಕಷ್ಟಗಳು ಇರುವಂಥ ಸಮಯದಲ್ಲಿ ನೀವೇನು ಮಾಡಬೇಕೆಂಬುದಾಗಿ ಈ ವಾಕ್ಯ ನಮಗೆ ಬೋಧಿಸ್ತದೆ. ನೀವು ಹೇಳಬೇಕು, ನೀನೇ ನನಗೆ ಆಶ್ರಯ ಸ್ಥಾನ ಕರ್ತನೆ, ನನಗೆ ಸರ್ವವು ನೀನೇ. ಆತನು ಹೇಳ್ತಾನೆ, ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ಆಪತ್ತುಗಳು ಬಂದಾಗ, ಶೋಧನೆಗಳು, ಹೋರಾಟಗಳು, ಕಷ್ಟಗಳು ಬಂದಾಗ, ದೇವರೇ ನೀನೇ ನನ್ನ ಅಗತ್ಯತೆಗಳನ್ನು ಪೂರೈಸುವ ದೇವರು, ನನ್ನನ್ನು ಉಂಟು ಮಾಡಿದ ದೇವರು ನೀನು ಸ್ವಾಮಿ. ನನ್ನ ಅಗತ್ಯತೆಗಳು ಎಷ್ಟಿದ್ದರೂ ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನನ್ನ ಅಗತ್ಯತೆಗಳನ್ನು ಪೂರೈಸಲು ನೀನು ಶಕ್ತನಾದ ದೇವರೆಂಬುದಾಗಿ ದೇವರ ಮೇಲೆ ನಿರೀಕ್ಷೆ ಇಟ್ಟು ನೀವು ದೇವರನ್ನೇ ದೃಷ್ಟಿಸುತ್ತಾ ಬಲವಾಗಿ ನೀವು ಪ್ರಾರ್ಥನೆ ಮಾಡಿ ನೀವು ಆರಾಧನೆ ಮಾಡುವಾಗ ಏನು ನಡೀತದೆ? ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಪರಲೋಕದಿಂದ ನಿಮಗೆ ಸಹಾಯ ಮಾಡಿ ನಿಂದಕರ ಬಾಯಿಗೆ ನಿಮ್ಮನ್ನು ತಪ್ಪಿಸುತ್ತಾನೆ. ನೀವು ವೇದನೆ ಪಡ್ತಿದ್ದೀರೋ, ಕುಗ್ಗಿ ಹೋಗಿದ್ದೀರೋ, ಸೋತು ಹೋಗಿದ್ದೀರೋ, ಏನು ಮಾಡಲಿ ಎಂಬುದಾಗಿ ತವಕ ಪಡ್ತಿದ್ದೀರೋ, ನಿಮ್ಮ ಸಮಸ್ಯೆಗಳನ್ನು ದೇವರ ಮುಂದೆ ಹೇಳಿಕೊಳ್ಳಿರಿ, ಪ್ರಾರ್ಥನೆ ಮಾಡಿರಿ, ಸ್ತುತಿಸಿರಿ. ಪರಲೋಕದಿಂದ ನಿಮಗೆ ಸಹಾಯ ಬರ್ತದೆ. ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಲು, ನಿಮಗೆ ಸಹಾಯ ಮಾಡಲು, ನಿಮ್ಮನ್ನು ಉದ್ಧಾರ ಮಾಡಲು, ನಿಮ್ಮನ್ನ ಮೇಲೆತ್ತಲು ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಕರ್ತನು ಈ ವಾಕ್ಯದ ಮೂಲಕವಾಗಿ ಮಾತನಾಡಿರುವಾಗ, ದೇವರೇ ನಾನು ನಿನ್ನಲ್ಲೇ ನಂಬಿಕೆ ಇಡುತ್ತೇನೆ, ನನ್ನ ಅಗತ್ಯತೆಗಳನ್ನು ಪೂರೈಸುವ ದೇವರು ನೀನೇ ಎಂಬುದಾಗಿ ನಂಬಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಸಹಾಯ ಮಾಡಿ ನೀವಿರುವಂಥ ಸ್ಥಳದಲ್ಲಿ ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸಲು ಆತನು ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 136ನೇ ಅಧ್ಯಾಯ 23ನೇ ವಚನದಲ್ಲಿ, ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆ ಶಾಶ್ವತವಾದುದು ಎಂಬುದಾಗಿ ಭಕ್ತನು ಹೇಳ್ತಾನೆ. ನಾವು ದೀನಾವಸ್ಥೆಯಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ, ಹೋರಾಟದಲ್ಲಿದ್ದಾಗ ಈ ಲೋಕದಲ್ಲಿ ಯಾರು ನಮ್ಮನ್ನು ನೆನಪು ಮಾಡಿಕೊಳ್ಳುವುದಿಲ್ಲ. ನಮ್ಮನ್ನ ನೆನಪು ಮಾಡಿಕೊಳ್ಳುವ ದೇವರು, ನಮ್ಮನ್ನ ನೋಡುವ ದೇವರು, ನಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸುವ ದೇವರು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತ ನಮ್ಮನ್ನ ನೆನಪು ಮಾಡಿಕೊಳ್ಳುತ್ತಾನಂತೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಸಮಯದಲ್ಲಿ ದೇವರು ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ, ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ದೇವರು ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದಾರೆ. ನೀವು ಕುಗ್ಗಿ ಹೋಗಿದ್ದೀರೋ, ಸೋತು ಹೋಗಿದ್ದೀರೋ, ವೇದನೆಯಲ್ಲಿದ್ದೀರೋ, ಕಣ್ಣೀರು ಸುರಿಸ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕ ಮಾತನಾಡುವಾಗ ನೀವು ದೇವರ ಮೇಲೆ ನಂಬಿಕೆ ಇಡ್ರಿ. ದೇವರು ನಿಮ್ಮನ್ನು ನೆನಪು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಹಾಗಾದ್ರೆ ನಿಮ್ಮನ್ನ ನೆನಪು ಮಾಡಿಕೊಳ್ಳುವ ದೇವರು, ನಿಮ್ಮನ್ನ ನೋಡುವ ದೇವರು, ನಿಮ್ಮನ್ನ ಕಾಣುವ ದೇವರು, ನೀವು ಕುಗ್ಗಿ ಹೋಗಿರುವಾಗ ನಿಮ್ಮನ್ನ ಉದ್ಧಾರ ಮಾಡುವ ದೇವರು ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡ್ರಿ. ನೋಡ್ರಿ, ಕೊನೆಯದಾಗಿ
ಕೀರ್ತನೆಗಳ ಪುಸ್ತಕ 136ನೇ ಅಧ್ಯಾಯ 4ನೇ ವಚನದಲ್ಲಿ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದುದೆಂಬುದಾಗಿ ನೋಡುತ್ತೇವೆ. ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ. ನಿಮ್ಮ ಅಗತ್ಯತೆಗಳು ಎಷ್ಟಿದ್ದರು, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದರು, ನಿಮಗೆ ಬಿಡುಗಡೆ ಕೊಡಲು, ನಿಮ್ಮ ಪರಿಸ್ಥಿತಿಯನ್ನು ಬದಲಿಸಲು, ನಿಮ್ಮ ಅಗತ್ಯತೆಗಳನ್ನು ಪೂರೈಸಲು, ಕುಗ್ಗಿ ಹೋದ ನಿಮ್ಮನ್ನು ಉದ್ಧಾರ ಮಾಡಲು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ಈ ವಾಕ್ಯವನ್ನು ಧ್ಯಾನ ಮಾಡಿರಿ. ದೇವರ ಮೇಲೆ ನಂಬಿಕೆ ಇಡ್ರಿ, ದೇವರ ಮೇಲೆ ನಿರೀಕ್ಷೆ ಇಡ್ರಿ. ದೇವರು ನೋಡಿ ಬಲವಾಗಿ ಆರಾಧಿಸುತ್ತಾ ಪ್ರಾರ್ಥಿಸುತ್ತಾ ನಿಮ್ಮ ಅಗತ್ಯತೆಗಳನ್ನು ದೇವರಿಗೆ ತಿಳಿಸುವಾಗ ಕುಗ್ಗಿ ಹೋದ ನಿಮ್ಮನ್ನು ಉದ್ಧಾರ ಮಾಡಲು, ನಿಮ್ಮ ಶೋಧನೆಗಳಿಂದ ನಿಮಗೆ ಜಯವನ್ನು ಕೊಡಲು, ನಿಮ್ಮ ಅಗತ್ಯತೆಗಳನ್ನು ಪೂರೈಸಲು ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಉನ್ನತಿಗೆ ತಂದು ಆಶೀರ್ವದಿಸಿ ಬಲಪಡಿಸಿ ಸಂತೈಸಿ ಈ ಲೋಕದ ಜೀವಿತವೆಲ್ಲ ಮುನ್ನಡೆಸಲು ಆತನು ಶಕ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕುಗ್ಗಿ ಹೋದವ್ರನ್ನ ಉದ್ಧಾರ ಮಾಡುವ ದೇವರು, ಸೋತವನಿಗೆ ತ್ರಾಣವನ್ನ, ನಿರ್ಬಲನಿಗೆ ಬಹುಬಲವನ್ನ ಕೊಡುವ ದೇವರು ಕರ್ತನೆ ನೀನಾಗಿದ್ದಿ ಸ್ವಾಮಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಎಷ್ಟು ಜನರು ಕುಗ್ಗಿ ಹೋಗಿದ್ದಾರೋ, ಸೋತು ಹೋಗಿದ್ದಾರೋ, ವಾಕ್ಯದ ಮೂಲಕವಾಗಿ ಸ್ವಾಮಿ ಅವರೊಟ್ಟಿಗೆ ನೀವು ಮಾತನಾಡಿರುವಾಗ ಪುನಃ ಬಲಪಡಿಸಿರಿ. ಎಸಪ್ಪ, ನಾನು ಕುಗ್ಗಿ ಹೋಗಿದ್ದೇನೆ, ನಾನು ಸೋತು ಹೋಗಿದ್ದೇನೆ, ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಅವಮಾನ ನಿಂದೆಗಳಲ್ಲಿದ್ದೇನೆ, ನನಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಅವರಿಗೆ ಬಿಡುಗಡೆ ಕೊಡ್ರಿ ಸ್ವಾಮಿ. ಪೌಲ ಶೀಲರು ಪ್ರಾರ್ಥನೆ ಮಾಡಿದಾಗ ನನ್ನ ಶಕ್ತಿಯಲ್ಲಿ ಇಳಿಯಿತು, ಬೇಡಿಗಳು ಕಳಚಿ ಬಿದ್ದವು, ಸರಮನೆಯ ಕದಗಳು ತೆರೆಯಲ್ಪಟ್ಟು ಎಂಬುದಾಗಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ಯಾರೆಲ್ಲ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ಅವನ್ನ ಆಶೀರ್ವಾದ ಮಾಡಿ, ಅವರ ಹೋರಾಟಗಳಿಂದ ಬಿಡುಗಡೆ ಕೊಡು, ಅವರ ಅಗತ್ಯತೆಗಳನ್ನು ಪೂರೈಸಿ, ಒಂದು ವೇಳೆ ಮರಣದ ಹಾಸಿಗೆಯಲ್ಲಿರಬಹುದು ಅದರಿಂದ ಬಿಡುಗಡೆ ಕೊಟ್ಟು ಅವನ ಆಶೀರ್ವಾದ ಮಾಡಿ. ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100% ಕಾರ್ಯ. ನಾನು ಪ್ರಾರ್ಥನೆ ಮಾಡ್ತಿರುವಾಗ ನಿನ್ನ ಶಕ್ತಿ ಆ ಸ್ಥಳದಲ್ಲಿ ಇಳಿದು ಬರಲಿ ಸ್ವಾಮಿ, ನಿನ್ನ ಜೀವ ಆ ಸ್ಥಳದಲ್ಲಿ ಇಳಿದು ಬರಲಿ ಸ್ವಾಮಿ. ಬಿಡುಗಡೆ ಉಂಟಾಗ, ಆದರಣೆ ಉಂಟಾಗ, ಅವ್ರನ್ನ ಬಲಪಡಿಸಿ, ರೂಪಿಸಿ, ಆಶೀರ್ವಾದ ಮಾಡಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಸಮಸ್ಯೆಗಳು ನೋಡಿ ಕುಗ್ಗಿ ಹೋಗಬೇಡ್ರಿ. ಈ ಲೋಕದಲ್ಲಿ ಸಮಸ್ಯೆಗಳು, ಹೋರಾಟಗಳು ಉಂಟು. ನೀವು ದೇವರ ಮೇಲೆ ನಿರೀಕ್ಷೆ ಇಡುವಾಗ ಆ ಸಮಸ್ಯೆಗಳಿಂದ, ಹೋರಾಟಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ಸಾಕ್ಷಿಯಾಗಿ ನಿಲ್ಲಿಸಲು ದೇವರು ಶಕ್ತನಾಗಿದ್ದಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲು. ಗಾಡ್ ಬ್ಲೆಸ್ ಯು.